ಪ್ರತಿಷ್ಠಾನದ ಈ ವರ್ಷದ ಪೂರ್ವವಾಗಿ ಸ್ವರ್ಗಂತ ಪ್ರೆಸ್ ಮೀಟಿಗೆ ಕರೆದಂಥ ಈ ಸಂದರ್ಭದಲ್ಲಿ ಬಂದಿರುವಂಥ ಮೂಡಬಿದ್ರಿಯ ಪತ್ರಕರ್ತರೆಲ್ಲರಿಗೂ ಕೂಡ ನಾನು ಈ ಶ್ರೀರಾಮಕಾರಕ ಪ್ರತಿಷ್ಠಾನದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಕೆ ಶ್ರೀಪತಿ ಭಟ್ ಅವರು ನಮ್ಮ ಪ್ರತಿಷ್ಠಾನದ ಉಪಾಧ್ಯಕ್ಷರು, ಶ್ರೀ ರಾಜಾರಾಮ್ ಅವರು ನಮ್ಮ ಆಡಳಿತ ಮಂಡಳಿ ಸದಸ್ಯರು. ಉಳಿದವರು ಬೇರೆ ಬೇರೆ ಕೆಲಸಗಳ ನಿಮಿತ್ತ ಬರಲಿಕ್ಕಾಗಿಲ್ಲ. ಈ ವರ್ಷದ ಶಿವರಾಮ್ ಕಾರಂತ ಪ್ರಶಸ್ತಿ ಮತ್ತು ಶಿವರಾಮ್ ಕಾರಂತ ಪುರಸ್ಕಾರಗಳನ್ನು ಆಯ್ಕೆಯಾಗಿದೆ. ಅದನ್ನು ತಮ್ಮ ಮೂಲಕ ಇಡೀ ಕರ್ನಾಟಕದ ಜನತೆಗೆ ಹೇಳಬೇಕು ಅಂತ ಹೇಳೋದಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ವಿಶೇಷವಾಗಿ ತಾವೆಲ್ಲರೂ ಬಂದಿದ್ದೀರಿ. ಮತ್ತೊಮ್ಮೆ ನಾನು ಸ್ವಾಗತಿಸ್ತೇನೆ. ಶಿವರಾಮ ಕಾರಂತ ಪ್ರಶಸ್ತಿ ಭಾಳ ಮುಖ್ಯವಾದ್ದು ಅಂತ ಹೇಳಿದರೆ, ಬನ್ನಿ ಧನಂಜಯ ಮುನ್ಮಡಿ, ಸರ್ಕಾರದಿಂದ ಕೇಂದ್ರ ಸರ್ಕಾರ ಇರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು, ₹1 ನಾವು ತೆಗೆದುಕೊಂಡಿದ್ದೀವಿ. ಭಾಳ ಮಹತ್ವದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಶಿವರಾಮ ಕಾರಂತ ಪ್ರಶಸ್ತಿ ಈ ವರ್ಷದ್ದು ಯಾವ ಸರ್ಕಾರದ ಅನುದಾನವೂ ಇಲ್ಲದೆ ಕಳೆದ ಸುಮಾರು 3 ದಶಕಗಳಿಂದ ನಿರಂತರವಾಗಿ ಚಿಂತನಾಶೀಲ ಲೇಖಕರಾದ ಡಾಕ್ಟರ್ ಶಿವರಾಮ ಕಾರಂತ ಹೆಸರಿನಲ್ಲಿ ಪ್ರತಿಷ್ಠಾನ ಸ್ಥಾಪಿಸಿಕೊಂಡು ಕನ್ನಡದ ಹಿರಿಯ ವಿದ್ವಾಂಸರಿಗೆ ಮತ್ತು ಸಂಸ್ಕೃತಿಯಲ್ಲಿ ಕೆಲಸ ಮಾಡಿದ ಪ್ರತಿಭಾವಂತರಿಗೆ, ಸಂಸ್ಥೆಗಳಿಗೆ ಪ್ರತಿ ವರ್ಷವೂ ಶಿವರಾಮ ಕಾರಂತ ಪ್ರಶಸ್ತಿ ನೀಡುತ್ತಾ ಬಂದಿದೆ. ಈ ವರ್ಷ ಶಿವರಾಮ ಕಾರಂತ ಪ್ರಶಸ್ತಿಗಳಿಗೆ ನಾಡಿನ ಬಹುಮುಖಿ ವಿದ್ವಾಂಸರಾದ ಡಾಕ್ಟರ್ ತಾಳ್ತೇಜೆ ವಸಂತಕುಮಾರ್ ಅವರನ್ನು ಮತ್ತು ನಾಟಕಕಾರರು, ದೂರದರ್ಶನ ಭಾಷೆಯನ್ನು ವೈಚಾರಿಕ ಮಾಧ್ಯಮವನ್ನಾಗಿ ಮಾಡಿ ಕರ್ನಾಟಕದ ಮನೆ ಮನೆಗೆ ತಲುಪಿಸಿದ ಶ್ರೀ TN ಸೀತಾರಾಮರವರಿಗೆ ನೀಡಲು ಪ್ರತಿಷ್ಠಾನ ತೀರ್ಮಾನಿಸಿದೆ. ಒಂದು ಡಾಕ್ಟರ್ ತಾಳ್ತೇಜೆ ಡಾಕ್ಟರ್ ತಾಳ್ತೇಜೆ ವಸಂತಕುಮಾರ್ ಅವರು ಪುತ್ತೂರಿನಲ್ಲಿ ಬೆಳ್ತಂಗಡಿಯಲ್ಲಿರೋರು. ಅವರು ಪುತ್ತೂರು ಸೆಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಕನ್ನಡ ಪ್ರೊಫೆಸರಾಗಿದ್ದರು. ಕೊನೆಗೆ ಬಾಂಬೆ ಯೂನಿವರ್ಸಿಟಿಯಲ್ಲಿ ಅವರು ಕನ್ನಡದ ಮುಖ್ಯಸ್ಥರಾಗಿದ್ದರು. ಪೋಸ್ಟ್ ಗ್ರಾಜುಯೇಟ್ ಸೆಂಟರಲ್ಲಿ ಮುಖ್ಯಸ್ಥರಾಗಿದ್ದರು. ಈಗ ಬೆಳ್ತಂಗಡಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ತುಂಬ ವಿಮರ್ಶಕರಾಗಿ ಭಾಳ ನಾಡಿನ ವಿದ್ವಾಂಸರಲ್ಲಿ ಒಬ್ಬರು. TN ಸೀತಾರಾಮರವರು ನಿಮಗೆಲ್ಲ ಬಹುಮುಖವಾಗಿ ಗೊತ್ತಿರುವಂತೆ ಹೇಗೆ ಒಂದು TV ಮಾಧ್ಯಮವನ್ನು ಮನೆ ಮನೆಗೆ ತಲುಪಿಸಿ ಒಂದು ಸಾಮಾಜಿಕ ಎಚ್ಚರವನ್ನು ಅವರು ತಂದುಕೊಟ್ಟರು. ಅದಕ್ಕಾಗಿ ಅವರು ಖ್ಯಾತರಾಗಿದ್ದಾರೆ. ಇವರೆರಡನ್ನ ಕೊಡುಗೆಯನ್ನು ಗಮನಿಸಿ ಈ ವರ್ಷ ಆಯ್ಕೆ ಸಮಿತಿ ಶಿವರಾಮ ಕಾರಂತ ಪ್ರಶಸ್ತಿಯನ್ನು ಇಬ್ಬರಿಗೆ ನೀಡಲು ತೀರ್ಮಾನಿಸಿದೆ. ಇನ್ನೊಂದು ನಾವು ಯಾವ ವರ್ಷವೂ ಮಾಡ್ತಾಯಿದ್ವಿ, ಇತ್ತೀಚಿನ ವರ್ಷಗಳಲ್ಲಿ ಒಂದು ಸಂಸ್ಥೆ ಅಥವಾ ಒಂದು ಪರಿಚಾರಿಕೆ ಮಾಡೋರು. ಈ ಪರಿಚಾರಿಕೆ ಮಾಡೋರು ತುಂಬ ಮುಖ್ಯವಾದವರು. ಅವರು ನಿಜವಾಗ್ಲೂ ಹೇಳೋದಾದರೆ ಅವರಿಗೆ ಬರೆಯೋದಿಲ್ಲ. ಅವರು ಅನೇಕರು ಬರೆಯೋದಿಲ್ಲ. ಉದಾಹರಣೆಗೆ ಉಡುಪಿಯಲ್ಲಿ ಒಬ್ಬರು ಇರ್ಬೋದು, ಕಾರ್ಕಳದಲ್ಲಿ ಇರ್ಬೋದು, ಮತ್ತೊಬ್ಬರ ಕಡೆ ಇರ್ಬೋದು. ಅವರು ಈ ಸಂಘಟನೆ ಮಾಡೋದು